DCT ಟಾಪ್ ರ್ಯಾಂಕ್ ತೊಗೊಳ್ಳೋದಕ್ಕೆ ಯಾವಾಗಿಂದ ಪ್ರಿಪೇರ್ ಆಗಬೇಕು? 5th ಸೆಮ್ಮ 6th ಸೆಮ್ಮ ಅಂತ ಕನ್ಫ್ಯೂಷನ್ಸ್ ಇದೆಯಾ? ಕಮ್ ಲೆಟ್ಸ್ ಕಂಪೇರ್. ಫಾರ್ ದ ಫಸ್ಟ್ 5th ಸೆಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ 1 ಫುಲ್ ಇಯರ್ ಸಿಗುತ್ತೆ. ಬಟ್ ಇನ್ 6th ಸೆಮ್ ನಿಮಗೆ 4 to 5 months ಮಾತ್ರ ಸಿಗುತ್ತೆ. 5th ಸೆಮ್ಮಲ್ಲಿ ಕ್ಲಿಯರ್ ಆಗಿ ಸಿಲೆಬಸ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸಬ್ಜೆಕ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಈಸಿಯಾಗಿ ಪ್ರತಿಯೊಂದು ಕಾನ್ಸೆಪ್ಟ್ನ ಕವರ್ ಮಾಡ್ಬೋದು. ಬಟ್ ಇನ್ 6th ಸೆಮ್ ತುಂಬ ಸ್ಪೀಡಪ್ಪಾಗಿ ಕವರ್ ಮಾಡಬೇಕಾಗುತ್ತೆ. 5th ಸೆಮ್ ಮಲ್ಟಿಪಲ್ ರಿವಿಷನ್ಸ್ ಪಾಸಿಬಲ್ ಇರುತ್ತೆ. ಮಲ್ಟಿಪಲ್ ರಿವಿಷನ್ಸ್ ಮಾಡೋದ್ರಿಂದ ಒಳ್ಳೆ ರ್ಯಾಂಕಿಂಗ್ ಬರೋ ಚಾನ್ಸಸ್ಸು ಸಹ ಆಗಿರುತ್ತೆ. ಬಟ್ ಇನ್ 6th ಸೆಮ್ ರಿವಿಷನ್ಸ್ಗೆ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಟೈಮ್ ಲಿಮಿಟ್ಸ್ ಕಮ್ಮಿ ಇರುತ್ತೆ. 5th ಸೆಮ್ಮಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಹೈ ಕಾನ್ಫಿಡೆನ್ಸ್ ಇರುತ್ತೆ, ಬಿಕಾಸ್ ನೀವು ಬೇಗ ಸ್ಟಾರ್ಟ್ ಮಾಡಿರ್ತೀರಾ, ಹೆಚ್ಚು ವರ್ಕೌಟ್ ಮಾಡಿರ್ತೀರಾ, ಜೊತೆಗೆ ಹೆಚ್ಚು ನಂಬರ್ ಆಫ್ ಮಾಕ್ ಟೆಸ್ಟು ಸಹ ತೊಗೊಂಡಿರ್ತೀರಾ. ಬಟ್ ಇನ್ 6th ಸೆಮ್ ಇದು ಯಾವುದಕ್ಕೂ ನಿಮಗೆ ಟೈಮ್ ಇರೋದಿಲ್ಲ. ನಿಮ್ಮ 5th ಸೆಮ್ಮಲ್ಲಿ ಸ್ಟಾರ್ಟ್ ಮಾಡೋದು ಬೆನಿಫಿಟ್ಸ್ ಏನು ಅಂದರೆ, ನೀವು ರಶ್ ಅಪ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಮ ಅಕಾಡೆಮಿಕ್ಕು ಜೊತೆಗೆ DCET ಎರಡೂ ಸಹ ಈಕ್ವಲಾಗಿ ಕೋಪಪ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಿಮ್ಮ 6th ಸೆಮ್ಮಲ್ಲಿ ಪ್ರಾಜೆಕ್ಟ್ ಸಬ್ಮಿಷನ್ಸ್ ಇರುತ್ತೆ, ನೀವು ಇಂಟರ್ನ್ಶಿಪ್ ಮಾಡ್ತಿರ್ತೀರಾ, ಜೊತೆಗೆ ಅಕಾಡೆಮಿಕ್ನು ನೋಡ್ಕೊಬೇಕಾಗುತ್ತೆ, ಆ್ಯಂಡ್ ದೆನ್ DCETನೂ ಸಹ ಸೈಡ್ ಬೈ ಸೈಡ್ ಪ್ಯಾರಲಲ್ ಆಗಿ ನೀವು ಓದ್ಕೊಬೇಕಾಗುತ್ತೆ. ಐ ಹೋಪ್ ನೌ ಯು ಆರ್ ವೆರಿ ಕ್ಲಿಯರ್. ಸೊ ನೀವೇನಾದರೂ ನಿಮ್ಮ ಪ್ರಿಪ್ರೇಷನ್ಸ್ನ ಅರ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನೋ ವರಿ, Triple T ಅಕಾಡೆಮಿ ನಿಮಗೆ ಅಂತಲೇ ಲಾಂಗ್ ಟರ್ಮ್ ಬ್ಯಾಚಸ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ವಾಟ್ ಸ್ಪೆಷಲ್ ಇನ್ ಲಾಂಗ್ ಟರ್ಮ್ ಬ್ಯಾಚಸ್? ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಆಗಿ ಸ್ಟೂಡೆಂಟ್ಸ್ಗೋಸ್ಕರನೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಡಿಸೈನ್ ಮಾಡಿರ್ತಕ್ಕಂಥ ಬ್ಯಾಚ್. ಆಫ್ಲೈನ್ ಕೊಡ್ತಿದ್ದೀವಿ, ಆನ್ಲೈನ್ ಕೊಡ್ತಿದ್ದೀವಿ. ಆಫ್ಲೈನ್ ಪ್ಲಸ್ ಆನ್ಲೈನು ಸಹ ಅವೈಲಬಲ್ ಇದೆ, ಜೊತೆಗೆ ರೆಕಾರ್ಡಿಂಗ್ ಕ್ಲಾಸಸ್ಸು ಸಹ ಅವೈಲಬಲ್ ಇದೆ. ಸೊ ಮತ್ತಿನ್ಯಾಕೆ ತಡ? ಸೊ ದೋಸ್ ಹೂ ವಿಶ್ ಟು ಜಾಯಿನ್, ದೋಸ್ ಹೂ ವಿಶ್ ಟು ಸ್ಟಾರ್ಟ್ ಯುವರ್ ಜರ್ನಿ, DCT ಜರ್ನಿ ವಿತ್ ಅಸ್, ಕಾಂಟ್ಯಾಕ್ಟ್ ಟು Triple T ಅಕಾಡೆಮಿ.